ಹಾಯ್ ಮಾಸ್ಟರ್ಸ್, ಎಲ್ಲರಿಗೂ ನವರಾತ್ರಿಯ 2ನೇ ದಿನದ ಶುಭಾಶಯಗಳೊಂದಿಗೆ ಹಾಗೂ ಶುಭ ವಂದನೆಗಳೊಂದಿಗೆ ಇಂದು ನಾವು 2ನೇ ದಿನದ ಶಕ್ತಿರೂಪಿಣಿ ಬ್ರಹ್ಮಚಾರಿಣಿಯ ಬಗ್ಗೆ ತಿಳಿದುಕೊಳ್ಳೋಣ ಮಾಸ್ಟರ್ಸ್. ಬ್ರಹ್ಮಚಾರಿಣಿ ಎಂದರೆ ಪಾರ್ವತಿಯ ಅವಿವಾಹಿತ ರೂಪ, ಅಂದರೆ ತಪಸ್ಸು ಮಾಡುವವಳು ಎಂದು ಅರ್ಥ. ದುರ್ಗಾ ಪೂಜೆ ಅಥವಾ ಈ ನವರಾತ್ರಿಯ 2ನೇ ದಿನದಂದು ಈ ದೇವಿಯ ಆರಾಧನೆ ಮಾಡುವುದರಿಂದ, ಅಂದರೆ ನಾವು ಧ್ಯಾನಿಸುವುದರಿಂದ ಈ ದೇವಿಯು ನಮಗೆ ಅದ್ಭುತವಾದ ಜ್ಞಾನವನ್ನು ನೀಡಿ ಮತ್ತು ತ್ಯಾಗ ಮತ್ತು ಪ್ರಾಮಾಣಿಕತೆಯನ್ನು ಪ್ರತಿನಿಧಿಸುವ ರೂಪವಾಗಿದ್ದಾಳೆ. ನವರಾತ್ರಿಯ ಈ ಸಂದರ್ಭದಲ್ಲಿ ನಾವೆಲ್ಲರೂ ಭಕ್ತಿಯಿಂದ ಅವಳನ್ನು ಸ್ಮರಿಸಿ ಸಂಕಲ್ಪಿಸಿಕೊಂಡು ಧ್ಯಾನ ಸಾಧನೆ ಮಾಡುವುದರಿಂದ ಈ ರಾತ್ರಿಯೆಲ್ಲ ನಮಗೆ ಆ ದೇವಿಯ ಶಾಂತಿ, ಸುಖ ಮತ್ತು ದೃಢ ನಿರ್ಧಾರಗಳನ್ನು ಕೊಡುತ್ತಾಳೆ. ಹಾಗೆ ಈ ಬ್ರಹ್ಮಚಾರಿಣಿಯು ದೇವೋತ್ತಮನಾದ ಶಿವನನ್ನು ಮದುವೆಯಾಗುವ ಆಸೆಯಿಂದ ಪಾರ್ವತಿ ದೇವಿಯು ತಪಸ್ಸು ಮಾಡಿದ ರೂಪವೇ ಈ ಬ್ರಹ್ಮಚಾರಿಣಿ. ಈ ದೇವಿಯು ಸಾವಿರಾರು ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಮಾಡಿ ಶಿವನ ಪ್ರಸನ್ನತೆಯನ್ನು ಗಳಿಸಿಕೊಂಡ ಮಹಾತಾಯಿ, ಮಹಾಶಕ್ತಿ ಇವಳು. ಅಂದರೆ ಬ್ರಹ್ಮಚಾರಿಣಿ ಎಂದರೆ ತಪಸ್ಸಿನಲ್ಲಿ ಅಥವಾ ತಪಸ್ಸಿನ ಆಚರಣೆಯಲ್ಲಿರುವವಳು ಎಂದು ಅರ್ಥವಾಗುತ್ತದೆ. ಅಂದರೆ ತಪಸ್ಸು ಅಂದರೆ ಕಠಿಣತೆ ಮತ್ತು ಸ್ಥಿರತೆ. ಹಾಗಾಗಿ ಈಕೆ ಕಠಿಣ ಪರಿಸ್ಥಿತಿಯಲ್ಲೂ ತನ್ನ ಮನಸ್ಸನ್ನು ಚಂಚಲಗೊಳಿಸದೆ ಶ್ರದ್ಧೆಯಿಂದ ತಪಸ್ಸು ಮಾಡಿದಳು. ಅಂದರೆ ಬ್ರಹ್ಮಚಾರಿಣಿ ದೇವಿಯ ಅವಳ ಒಂದು ದೃಶ್ಯವನ್ನು, ರೂಪವನ್ನು ಮತ್ತು ಅವಳ ಸಂಕೇತಗಳ ಬಗ್ಗೆ ತಿಳಿಯೋಣ ಮಾಸ್ಟರ್ಸ್. ಬ್ರಹ್ಮಚಾರಿಣಿ ದೇವಿಯು ಕಮಲದ ಹೂವು ಮತ್ತು ರುದ್ರಾಕ್ಷಿ ಮಣಿಗಳು ಧಾರಣೆ ಮಾಡಿಕೊಂಡು ಬಂದಿದ್ದಾಳೆ. ಈ ದೇವಿಯು ತನ್ನ 2 ಕೈಗಳಲ್ಲಿ ಕಮಲದ ಹೂವು ಮತ್ತು ರುದ್ರಾಕ್ಷಿ ಮಣಿಯನ್ನು ಹಿಡಿದಿರುತ್ತಾಳೆ. ಹಾಗೆ ಸಾಮಾನ್ಯವಾಗಿ ಈ ತಾಯಿಯು ಬಿಳಿ ಬಣ್ಣದ ಸೀರೆಯನ್ನು ಉಟ್ಟು, ಅಂದರೆ ಇದು ಶುದ್ಧತೆ ಮತ್ತು ಸರಳತೆಯನ್ನು ತೋರಿಸಿಕೊಳ್ಳುವ ಒಂದು ಸಂದೇಶವಾಗಿದೆ. ಹಾಗೆ ಈ ತಾಯಿಯು ಪಾರ್ವತೀ ದೇವಿ ತಪಸ್ಸು ಮಾಡುವಾಗ ನಿರ್ಜನ ಪ್ರದೇಶಗಳಲ್ಲಿ ನಡೆದುಕೊಂಡು ಹೋಗುತ್ತಿದ್ದಳು. ಆದ್ದರಿಂದ ಬ್ರಹ್ಮಚಾರಿಣಿಯು ಯಾವಾಗಲೂ ಕಾಲ್ನಡಿಗೆಯಲ್ಲಿರುತ್ತಾಳೆ. ಈ ತಾಯಿಯನ್ನು, ಅಂದರೆ ಈ ಬ್ರಹ್ಮಚಾರಿಣಿಯನ್ನು ನಾವು ಯಾರು ಮನದಲ್ಲಿ ಸಂಕಲ್ಪಿಸಿಕೊಂಡು ಸ್ಮರಿಸಿಕೊಂಡು ರಾತ್ರಿ ಇಡೀ ಧ್ಯಾನದ ಮುಖಾಂತರ, ಧ್ಯಾನ ಸಾಧನೆಯ ಮುಖಾಂತರ ಜಾಗರಣೆ ಆಚರಿಸುವರೋ ಅಂತಹ ಧ್ಯಾನಿಗಳಿಗೆ ದೈಹಿಕವಾಗಿಯೂ ಮತ್ತು ಮಾನಸಿಕವಾಗಿಯೂ ಅಪಾರವಾದ ಶಕ್ತಿ ಲಭಿಸುತ್ತದೆ. ಇಂತಹ ಒಂದು ಲಭಿಸಿರುವ ಶಕ್ತಿಯನ್ನು ನಾವು ಜೀವನದಲ್ಲಿ ಎದುರಾಗುವ ಕಷ್ಟಗಳನ್ನು ಎದುರಿಸಲು ಸಹಾಯ ಮಾಡುತ್ತದೆ. ಹಾಗೆ ಈ ತಾಯಿಯು, ಅಂದರೆ ಈ ಬ್ರಹ್ಮಚಾರಿಣಿಯನ್ನು ಭಕ್ತಿಯಿಂದ, ಶ್ರದ್ಧೆಯಿಂದ ನಾವು ಧ್ಯಾನಿಸಿದಾಗ ಆ ಎಲ್ಲ ಧ್ಯಾನಿಗಳಿಗೆ ಸುಖ, ಆರೋಗ್ಯ ಮತ್ತು ಸಮೃದ್ಧಿ ಲಭಿಸುತ್ತದೆ. ಹಾಗೆ ಕುಟುಂಬದಲ್ಲಿ ಎಲ್ಲರಿಗೂ ಮಾನಸಿಕ ನೆಮ್ಮದಿ ಮತ್ತು ತೃಪ್ತಿಯಿಂದ ಜೀವನ ಮಾಡುವ ಒಂದು ಆನಂದದ ಆತ್ಮಾನಂದ ತೃಪ್ತಿ ಲಭಿಸುತ್ತದೆ ಮಾಸ್ಟರ್. ಹಾಗಾಗಿ ಈ ತಾಯಿಯನ್ನು ನಾವು ಇಂದು ರಾತ್ರಿ ಇಡೀ ಧ್ಯಾನಾಸಕ್ತರಾಗಿ ಆ ತಾಯಿಯ ಶಕ್ತಿಗೆ ನಾವು ಅನುಸಂಧಾನವಾದಾಗ ನಮ್ಮ ಜೀವನದಲ್ಲಿ ಎದುರಾಗುವ ಎಲ್ಲ ಅಡೆತಡೆಗಳು ಮತ್ತು ಸವಾಲುಗಳು ತನ್ನಷ್ಟಕ್ಕೆ ತಾನೇ ನಿವಾರಣೆಯಾಗುತ್ತವೆ. ಹಾಗಾಗಿ ಇಂತಹ ಒಂದು ಧ್ಯಾನ ಸಾಧನೆ ಮಾಡೋದರಿಂದ ನಮ್ಮಲ್ಲಿ ಪವಿತ್ರತೆ, ದೃಢವಾದ ನಿರ್ಧಾರ ಮತ್ತು ನಿಷ್ಠೆಯನ್ನು ಹೆಚ್ಚಿಸುತ್ತಾ ಹೋಗುತ್ತದೆ. ಹಾಗಾಗಿ ಮಾಸ್ಟರ್ಸ್, ಇಂದು ರಾತ್ರಿ ನಾವು ಬ್ರಹ್ಮಚಾರಿಣಿಯ ರೂಪವನ್ನು ಮನದಲ್ಲಿ ಸ್ಮರಿಸಿಕೊಂಡು ನಮ್ಮ ಒಂದು ಭೌತಿಕ ಜೀವನ ಆನಂದವಾಗಿ, ಶಕ್ತಿಯುತವಾಗಿರಲೆಂದು, ಜ್ಞಾನಯುತವಾಗಿರಲೆಂದು ಸಂಕಲ್ಪಿಸಿಕೊಂಡು ನಾವು ಈ ರಾತ್ರಿಯೆಲ್ಲ ಧ್ಯಾನ ಸಾಧನೆ ಮಾಡೋಣ ಮಾಸ್ಟರ್. ಆ ಒಂದು ಬ್ರಹ್ಮಚಾರಿಣಿಯ ಸ್ಪಷ್ಟತೆ ಮತ್ತು ಸ್ಥಿರತೆ, ಕಠಿಣತೆ ಇರುವ ಆ ಶಕ್ತಿ ನಮಗೂ ಲಭಿಸಿ ನಾವು ಜೀವನದಲ್ಲಿ ಎಂತಹ ಸಮಸ್ಯೆಗಳನ್ನು ಬಹು ಸುಲಭವಾಗಿ ನಿವಾರಿಸಿಕೊಳ್ಳಬಹುದು ಮಾಸ್ಟರ್ಸ್. ಹಾಗಾಗಿ ಈ ರಾತ್ರಿಯೆಲ್ಲ ಆ ದೇವಿಯನ್ನು ನಾವು ಧ್ಯಾನಿಸಿ ಮತ್ತು ಅವಳ ಶಕ್ತಿಗೆ ಅನುಸಂಧಾನವಾಗೋಣ ಮಾಸ್ಟರ್ಸ್. ಥ್ಯಾಂಕ್ ಯು. ಧನ್ಯವಾದಗಳು. ಈಗಲೇ ನೀವು ಪತ್ರಿಜಿ ವೆಜಿಟೇರಿಯನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಂದರೆ ಪತ್ರಿಜಿ ವೆಜಿಟೇರಿಯನ್ ಚಾನಲ್ಗೆ ಚಂದಾದಾರರಾಗಿ ನೋಡಿ,
ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮಿತ್ರರೇ. I